ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಲ್ಲಿ ಬಸವ ಜಯಂತಿ ನಿಮಿತ್ತ ಕರ್ನಾಟಕ ರಾಜ್ಯ ಲೋಕೋಪಯೋಗಿ ನೌಕರರ ಸಂಘದ ಜಿಲ್ಲಾ ಘಟಕದ ವತಿಯಿಂದ ಅನ್ನ ಸಂತರ್ಪಣೆ, ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಕೂಡ ಅನ್ನ ಸಂತರ್ಪಣೆ ಮಾಡಲಾಯಿತು ಹಾಗೂ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ನಡೆಯಿತು. ಶಿಬಿರವನ್ನು ಶಾಸಕ BR ಪಾಟೀಲ್ ಉದ್ಘಾಟಿಸಿದರು. ಶರಣ ಬಸವೇಶ್ವರ 9ನೇ ಪೀಠಾಧಿಪತಿ ದೊಡ್ಡಪ್ಪ ಸಾನ್ನಿಧ್ಯ ವಹಿಸಿದ್ದರು. NK ಆಸ್ಪತ್ರೆ ಕಲಬುರಗಿ ಮುಖ್ಯಸ್ಥ ಆರಿಫ್, ರಾಜ್ ಅಹಮದ್, ಡಾಕ್ಟರ್ ಮಾಲಿಂಗ್, ಡಾಕ್ಟರ್ ವಿವೇಕ್, ಡಾಕ್ಟರ್ ಅಹಮದ್ ಜೋಶನಹಳ್ಳಿ ನೇತೃತ್ವದಲ್ಲಿ ಅಧಿಕಾರಿ ಸಿಬ್ಬಂದಿ ಹಾಗೂ ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ತಪಾಸಣೆ ನಡೆಸಲಾಯಿತು. ಸಂಪರ್ಕ ಮತ್ತು ಕಟ್ಟಡ ಈಶಾನ್ಯ ವಲಯದ ಮುಖ್ಯ ಇಂಜಿನಿಯರ್ ಶರಣಪ್ಪ ಸುಲ್ಗಂಟೆ, ಲೋಕೋಪಯೋಗಿ ಇಲಾಖೆಯ ವೃತ್ತ ಕಲಬುರಗಿ ಅಧೀಕ್ಷಕ ಇಂಜಿನಿಯರ್ಗಳಾದ ಅಮೀನ್ ಮುಕ್ತಾರ್ ಅಹಮದ್, ಡಾಕ್ಟರ್ ಸುರೇಶ್ ಎಲ್ ಶರ್ಮಾ, ಸುರೇಶ್ ಮೇಧಾ ಸೇರಿದಂತೆ ಜಯಂತ್ಯೋತ್ಸವವನ್ನು ಬಹಳ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಧರ್ಮದವರು, ಎಲ್ಲ ಸಮಾಜದವರು ಸೇರಿ ಒಗ್ಗಟ್ಟಾಗಿ ಪಕ್ಷರಹಿತವಾಗಿ ನಾವು ಮಾಡ್ತಾಯಿದ್ದೀವಿ. ಇದೊಂದು ಒಳ್ಳೆಯ ಬೆಳವಣಿಗೆ. ಈ ನಿಟ್ಟಿನಲ್ಲಿ NK ಹಾಸ್ಪಿಟಲ್ದವರು ಇಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಇಟ್ಕೊಂಡಿದ್ದಾರೆ. ಅನೇಕ ಜನ PWD ಸಿಬ್ಬಂದಿಯವರು ರಕ್ತದಾನ ಕೊಡೋದಕ್ಕೆ ಬಂದಿದ್ದಾರೆ. ಅದನ್ನು ಅಭಿನಂದಿಸ್ತೀನಿ. ಆಸ್ಪತ್ರೆಗಳು ಕೂಡ ಅಭಿನಂದಿಸ್ತೀನಿ. ಇಂಥ ಒಳ್ಳೆಯ ಕೆಲಸ ನಡೀಬೇಕು ಮತ್ತು ಅದು ಬೇರೆಯವ್ರಿಗೂ ಕೂಡ ಉಪಯೋಗ ಆಗಬೇಕಂತ ಹೇಳಿ ಹಾರೈಸಿ ವಿಶೇಷವಾಗಿ ನಡೀಲಿ, ಹೆಚ್ಚು ಜನ ತಮ್ಮ ರಕ್ತ ದಾನವನ್ನು ಮಾಡಲಿ ಅಂತ ಹೇಳಿ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೆ ಭಾಳ ಶುಭಾಶಯಗಳು ಬಸವ ಜಯಂತಿಗೆ. ಸೊ ಬಸವಣ್ಣವರು ಹೇಳಿದರು, ವರ್ಕ್ ಈಸ್ ಅ ವರ್ಕ್ಮ್ಯಾನ್ಶಿಪ್ ಆ್ಯಂಡ್ ಬೆಸ್ಟ್ ವರ್ಕ್ಮ್ಯಾನ್ಶಿಪ್ ಈಸ್ ಸರ್ವಿಂಗ್ ಎ ಹ್ಯುಮ್ಯಾನಿಟಿ ಅಂತ ಹೇಳಿ ಹೋಗಿದ್ದಾರೆ. ಸೊ ನಾನು ಅಂತ ಡಾಕ್ಟರ್ ಆರಿಫ್ ರಜಾ ಅಹಮದ್, ಸರ್ಜಿಕಲ್ ಗ್ಯಾಸ್ಟ್ರೋಎಂಟರಾಲಜಿಸ್ಟ್, NK ಹಾಸ್ಪಿಟಲ್ ಚೇರ್ಮನ್. ಇವತ್ತಿಲ್ಲಿ ನಾವು ಕ್ಯಾಂಪ್ ಮಾಡೀವಿ. ನಮ್ಮದೆಲ್ಲ ಟೀಮ್ ಬಂದಿದ್ದಾರೆ. ಡಾಕ್ಟರ್ ಜಿಶನಲ್ಲಿ ಮೆಡಿಕಲ್ ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ಆ್ಯಂಡ್ ಆರ್ಥೋಪೆಡಿಕ್ ಆ್ಯಂಡ್ ಸ್ಪೈನ್ ಸರ್ಜನ್ ಡಾಕ್ಟರ್ ಮಹಾಲಿಂಗಂ, ವಿವೇಕ್ ಪಾಟೀಲ್ ಸರ್ ನೆಫ್ರಾಲಜಿಸ್ಟ್, ಎಲ್ಲರಿಗೂ ಗೊತ್ತಿದೆ, ಅವ್ರು ಬರ್ತಾರೆ. ಸೊ ನಮ್ಮದು ಉದ್ದೇಶ ಏನಿದೆ ಅಂತ ಇವತ್ತು ಎಲ್ಲರಿಗೆ ಸ್ವಲ್ಪ ಫ್ರೀ ಕ್ಯಾಂಪ್ ಮಾಡಿ ಫ್ರೀ ಬ್ಲಡ್ ಚೆಕಪ್ ಮಾಡೋಣ ಅಂತ. ಅದರಲ್ಲಿ ನಾವು ಲಿವರ್, ಕಿಡ್ನಿ, ಹಾರ್ಟ್, ಕೊಲೆಸ್ಟ್ರಾಲ್ ಎಲ್ಲ ಅಂತ ಮಾಡಿ ಏನಾದರೂ ಅರ್ಲಿ ಡಿಟೆಕ್ಷನ್ ಮಾಡೋಣಂತ ಒಂದು ಇದು ಇದೆ. ಯಾಕೆಂದರೆ ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಏನಿದೆ ಅಂದರೆ ಲೈಫ್ ಸ್ಟೈಲ್ ಅದ. ಸೊ ಲೈಫ್ ಸ್ಟೈಲ್ ಎಲ್ಲ ಸರಿಯಾಗಿ ಮಾಡೋಣ, ಏನು ಸರಿಯಾಗಿ ಲೈಫ್ ಸ್ಟೈಲ್ ಇಲ್ಲ ಅಂತ ಏನೇನು ಆತಾವು ಅದು ಕಂಡು ಹಿಡ್ಕೊಂಡು ಸರಿಯಾಗಿ ಟ್ರೀಟ್ಮೆಂಟ್ ಮಾಡೋಂಥ ಆ ಉದ್ದೇಶದಿಂದ ಇವತ್ತು ಇಟ್ಟಿವಿ. ಸೊ ಥ್ಯಾಂಕ್ ಯು. ನಮ್ಮದು ಸರ್ ಮಾತಾಡ್ತಾರೆ. ವಿಶ್ವಗುರು ಬಸವಣ್ಣನವರ ಜಯಂತ್ಯೋತ್ಸವ ಅಂಗವಾಗಿ ಲೋಕೋಪಯೋಗಿ ಇಲಾಖೆಯಿಂದ ಇಲ್ಲಿ ನಾವು ಅನ್ನ ಸಂತರ್ಪಣೆ ಹಾಗೂ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಇದನ್ನು ನಮ್ಮ NK ಹಾಸ್ಪಿಟಲ್ನವ್ರು ಸರ್ ಅವರು ಏನಪ್ಪ ನಿಯೋಜಿಸಿದ್ದಾರೆ. ಅದಕ್ಕೆ ನಾನು ವಿಶ್ವಗುರು ಬಸವಣ್ಣನ ಜಯಂತ್ಯೋತ್ಸವ ಅಂಗವಾಗಿ ಕಲಬುರಗಿ ಜನತೆಗೆ ನಾನು ಹಾರ್ದಿಕವಾದ ಶುಭಾಶಯಗಳನ್ನು ಕೋರುತ್ತೇನೆ. ಯಾವ ರೀತಿ ಬಸವಣ್ಣವರು ತಮ್ಮ ವಚನದಲ್ಲಿ ಇಡೀ ಜೀವನದ ಯಾವ ರೀತಿ ನಡೆಸಬೇಕು, ಯಾವ ರೀತಿ ಇರಬೇಕು ನಾವು ಅಂತ ತೋರಿಸ್ಕೊಟ್ಟಿದ್ದಾರೆ. ಆ ವಚನದ ಪ್ರಕಾರ ನಾವೆಲ್ಲರೂ ನಡಿಬೇಕು. ಅದಕ್ಕೆ ನಾನೆಲ್ಲರೂ ಅಲ್ಲಿ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ, ಬಸವಣ್ಣ ತತ್ವವನ್ನು ಪಾಲಿಸಬೇಕು. ಅವರ ನಿಟ್ಟಿನಲ್ಲಿ, ಅವರ ಹಾದಿಯಲ್ಲಿ ಅವರಲ್ಲಿ ತೋರಿಸ್ಕೊಳ್ಳೋ ಸಿದ್ಧಾಂತ ನಾವು ನಡೆಯೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರುತ್ತೇನೆ. ಸರಿ, PWD ಮಾಡಿರಲ್ಲ ಇಲಾಖೆಯಲ್ಲಿ ನಾವು ಏನಪ್ಪ ಅಂದ್ರೆ ಎಲ್ಲ ನಮ್ಮ ನೌಕರ ಬಾಂಧವರು ಅಲ್ಲಿ ಬಸವಣ್ಣನ ಜಯಂತಿಯನ್ನು ಆಚರಣೆ ಮಾಡಿ ಈಗ ತಿಮ್ಮಾಪುರಿಗೆ ಬಂದು ಇಲ್ಲಿ ಏನಪ್ಪ ಅನ್ನ ಸಂತರ್ಪಣೆ ಹಾಗೂ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಎಲ್ಲರೂ ಇದರದ್ದು ಸದುಪಯೋಗ ತಗೋಬೇಕು ಹಾಗೂ ಇಲ್ಲಿ ಅನ್ನ ಸಂತರ್ಪಣೆ ಎಲ್ಲರೂ ಬಂದು ಏನಪ್ಪ ಅನ್ನೋದು ಪ್ರಸಾದ ಸ್ವೀಕಾರ ಮಾಡ್ಕೋಬೇಕು ಅಂತ ಹೇಳಿ ಈ ಸಂದರ್ಭ ಹೇಳಿ ನಾನೊಂದು ಎರಡು ಮುಗಿಸ್ತೇನೆ. ಶರಣಾರ್ಥಿಗಳು. 893ನೇ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಇವತ್ತು ಗುಲ್ಬರ್ಗದಲ್ಲಿ ನೆರವೇರಿಸಲಾಯಿತು. ಇವತ್ತು ನಮ್ಮ PWD ಅಸೋಸಿಯೇಷನ್ನಿಂದ ಹಾಗೂ PWD ನೌಕರ ಸಂಘದಿಂದ ಇವತ್ತೇನು ಜಯಂತಿ ಆಚರಣೆ ಮಾಡ್ತಾ ಇದ್ದೇವೆ. ಇದು ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ಯಾಕಂದರೆ ವಿಶ್ವಗುರು ಬಸವಣ್ಣನವರು ಯಾವ ಥರ ನಡ್ಕೊಂಡ್ರು, ಸಮಾಜಕ್ಕೆ ಏನೇನು ಕೊಡುಗೆ ಕೊಟ್ಟರು ಎಲ್ಲ ಇವತ್ತು ಜಾತಿ ಭೇದ ಇಲ್ಲದೆ ಇವತ್ತೇನದ ಏನೋ ಪರರಾಷ್ಟ್ರದಲ್ಲಿಯೂ ಸಹಿತ ಇವರದ ಬಸವಣ್ಣನವರ ಒಂದು ತತ್ವ ಸಂದೇಶಗಳನ್ನು ಬೇರೆ ಬೇರೆ ದೇಶಗಳಲ್ಲಿ ಸಾರುತ್ತಾ ಇದ್ದಾರೆ. ಎಲ್ಲರಿಗೂ ಆ ದೇಶದ ದೇವರೆಂದು ಪೂಜಿಸುತ್ತಾರೆ. ಆದರೆ ವಿಶ್ವಗುರು ಬಸವಣ್ಣನವರನ್ನು ವಿಶ್ವವೇ ಪೂಜಿಸುತ್ತದೆ. ಅಂತಹ ಮಹನೀಯರು ಇವತ್ತು ಯಾವ ಥರ ನಡೆದಾಡಿದ್ರು, ಯಾವ ಥರ ಜಾತಿ ಭೇದವಿಲ್ಲದೆ ಬಡವ, ಬಲ್ಲಿದ, ಶ್ರೀಮಂತ
ಅನ್ನದೇ ಯಾವ ಥರದ ಒಂದು ಭೇದ ಭಾವ ಇಲ್ಲದೆ ಸಮಾಜಕ್ಕೆ ಒಳ್ಳೆಯ ಮಾರ್ಗದರ್ಶನವನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತಿನ ಯುವಕರು ಭಾಳ ಇದೊಂದು ಮರೆಯುತ್ತಾ ಇದ್ದಾರೆ. ಮಿನಿಮಮ್ 30 to 40% ಈ ಹುಡುಗರು ಇವತ್ತು ನಮ್ಮ ಮೊಬೈಲದಲ್ಲಿ ಆಗಲಿ ಇವತ್ತು ಬೇರೆ ಬೇರೆ ವಿಚಾರದಲ್ಲಾಗಲಿ ತೊಡಗಿಸಿಕೊಂಡಿದ್ದಾರೆ. ಅವರು ಎಲ್ಲರನ್ನು ಇವತ್ತು ಸರ್ಕಾರ ಯಾಕಿದು ಪ್ರತಿ ವರ್ಷ ಸರ್ಕಾರ ವತಿಯಿಂದ ಆಚರಣೆ ಮಾಡ್ತಾ ಇದೆ ಅಂತಂದ್ರೆ ಇದು ಎಲ್ಲರೂ ಸರ್ಕಾರದ ವತಿಯಿಂದ ಆಚರಣೆ ಮಾಡಿ ನಿಮ್ಮ ಮನೆಯಲ್ಲಿ ಹಾಗೂ ನಿಮ್ಮ ಓಣಿಯಲ್ಲಿ ನಿಮ್ಮ ಊರಲ್ಲಿ ನಿಮ್ಮ ಬಸವೇಶ್ವರರ ಬಗ್ಗೆ ಯಾವ ಥರ ನಡ್ಕೊಂಡ್ರು, ಮುಂದೆ ನಾವು ಯಾವ ಥರ ನಡ್ಕೊಂಡು ಅವರ ವಚನಗಳನ್ನು ಪಾಲಿಸಬೇಕು. ಅವರ ವಚನಗಳನ್ನು ಓದಿದರೆ ಇವತ್ತು ಮನಸ್ಸಿಗೆ ತೃಪ್ತಿ ಆಗುತ್ತದೆ. ಅವರ ವಚನದಲ್ಲಿ ಬಹಳ ಅಮೃತ ಸತ್ವ ಒದಗಿದೆ. ಅದಕ್ಕಾಗಿ ನಾವೆಲ್ಲರೂ ಒಕ್ಕಟ್ಟಿನಿಂದ ಯಾವ ಥರದ ಜಾತಿ ಭೇದ ಇಲ್ಲದೆ ಇವತ್ತು ನೋಡ್ರಿ ಇವತ್ತು ಜಾತಿಯಲ್ಲಿ ಡಾಕ್ಟರ್ ಇವತ್ತು ಮುಸಲ್ಮಾನ ಆದ್ರೂ ಇವತ್ತು ವಿಶ್ವಗುರು ಬಸವಣ್ಣವರ ಫೋಟೋವನ್ನು ತೆಗೆದುಕೊಂಡು ಇವತ್ತು ಫ್ರೀ ಒಂದು ಖರ್ಚಿನಲ್ಲಿ ಎಲ್ಲರ ಹೃದಯ ಚೆಕ್ ಮಾಡ್ತಾ ಇದ್ದಾರೆ. ಹಾಗೂ ಇದಾದ ನಂತರ ಅವರು ಯಾವುದೇ ನಿಮಗೆ ಬೇನೆ ಇದ್ದರೂ ನಮ್ಮ ಹಾಸ್ಪಿಟಲ್ಗೆ ಬಂದು ನೇರವಾಗಿ ತಮ್ಮ ಔಷಧ ತೆಗೆದುಕೊಂಡು ಪರಿಹಾರ ಮಾಡಿಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಇಂಥ ಬಸವಣ್ಣನವರನ್ನು ಎಂದೂ ನಾವು ಮರೆಯಬಾರದು. ನಮ್ಮ ಮಕ್ಕಳಿಗೆ ಮುಂದೆ ನಮ್ಮ ಮನೆಯಲ್ಲಿ ದಿನಾಲು ಎಲ್ಲರೂ ಇವು ಹಿರಿಯರು ಕನಿಷ್ಠ ಇಲ್ಲಿಲ್ಲಂದ್ರೂ ಒಂದು 10 ನಿಂದ 15 ನಿಮಿಷ ಆದ್ರೂ ಒಂದಿಲ್ಲ 2 ವಚನಗಳನ್ನು ಓದುವ ಅಭ್ಯಾಸವನ್ನು ಬೆಳೆಸಿಕೊಂಡಾಗ ಮಾತ್ರ ಈಗ ಬಸವಣ್ಣವರು ಮಾಡಿದ ತತ್ವವನ್ನು ಪಾವನ ಆಗ್ತದೆ, ನಾವೆಲ್ಲರೂ ಜೀವನ ಪಾವನ ಆಗ್ತದೆ ಅಂತೇಳಿ ಈ ಸಮಯದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಏನು ಹೇಳಿ? Good afternoon, everyone. I am Dr. Mohammad Zishan Ali. I am a medical gastroenterologist. I have joined NK Hospital, the newly constructed NK Hospital with all the latest equipments available. Our idea of the hospital was to bring all the services to Gulbarga, which were not available previously. So previously, our patients have to go to Hyderabad or Solapur for the same treatments. So now, with the plan that our patients, especially patients from our Gulbarga and the surrounding regions, should be able to get the same treatment here what they were getting at Hyderabad and Solapur. With that concept, we have come up here in Gulbarga. And on this occasion of Basava Jayanti, we have conducted this free camp, with all the lab tests also available here to help the community and to screen the people for basic diseases of liver, pancreas, heart, and blood tests also. So I would like to thank all of you for coming here. ಬರ್ರಿ ನಾ ಕೊಡ್ತೇನೆ. एक मिनट उधर से लंच है ಇಲ್ಲ ಚಲ್ಲಿ ಅದ್ರಾಗ ಸಾಂಬಾರ್ ಅದ खड्डे भी ಜಗ್ ತಂದಿರ ಇಲ್ಲ ಒಂದು ಆ ಕಡೆ ಬರ್ರಿ ಆ ಕಡೆ करे करे ಈ ಬಕೆಟ್ ಸಾಂಬಾರ್ ಹಾಕ್ತೀವಿ ಇದು ಇದ್ರಾಗ ಟ್ರಾನ್ಸ್ಫರ್ ಮಾಡಿ ಈ ಬಕೆಟ್ ಹಂಗೆ ಹಾಕ್ತಿತ್ತು ಇದು ಮತ್ತೆ ಅದಕ್ಕೆ
ಬುಟ್ಟಿಲಿ ಹಾಕು. ಎಲ್ಲರಿಗೂ ಮಹಾತ್ಮ ಬಸವೇಶ್ವರರ 893 ಜಯಂತಿ ಶುಭಾಶಯಗಳು. ಈ ದಿನ ಲೋಕೋಪಯೋಗಿ ಇಲಾಖೆ ವತಿಯಿಂದ ಎಲ್ಲರೂ ಒಕ್ಕಟ್ಟಿನಿಂದ ಬಹಳ ಉತ್ಸಾಹದಿಂದ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಅದರಲ್ಲಿ ಒಂದು ಅನ್ನ ಸಂತರ್ಪಣೆ ಮತ್ತು ಮೆಡಿಕಲ್ ಚೆಕಪ್ ಈ ಥರ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಎಲ್ಲರೂ ಸಹಕಾರ ನೀಡಿದ್ದು ನಾನು ಧನ್ಯವಾದ ಅರ್ಪಿಸ್ತೀನಿ. ಮತ್ತು ಈ ದಿನ ನಾವು ಲೋಕೋಪಯೋಗಿ ಇಲಾಖೆ ಯಾವಾಗಲೂ ಜನರಿಗೆ ಅನುಕೂಲವಾಗುವಂತ ಕೆಲಸ ಮಾಡೋ ಒಂದು ಇಲಾಖೆ. ಯಾವಾಗಲೂ ನಾವು ಕಾರ್ಯತತ್ಪರರಾಗೇ ಇರ್ತೀವಿ. ಎಲ್ಲ ವಿಷಯದಲ್ಲಿ ನಮ್ಮ ಒಂದು ಪಾಲಿರ್ತದ. ನಮ್ಮೆಲ್ಲ ನೌಕರರು ಅಥವಾ ನಾವೇನಂದ್ರೆ ಇದೇ ಬಸವೇಶ್ವರರ ಕಾಯಕವೇ ಕೈಲಾಸ ತತ್ವ ಅಳವಡಿಸಿಕೊಂಡು ಮತ್ತು ಮಾನವ ಸಹಕಾರಿ ಮಾನವತೆಯಿಂದ ಬಾಳುವುದು ಮತ್ತು ಮನುಷ್ಯರಿಗೆ ಅವಶ್ಯಕತೆ ಇರುವ ವಿಷಯಗಳನ್ನು ಆದ್ಯತೆ ಮೇಲೆ ತೆಗೆದುಕೊಂಡು ಎಲ್ರಿಗೆ ಸಹಕಾರ ನೀಡಿ ನಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿಸ್ತೇವೆ ಅಂತ ಹೇಳಿ ನನ್ನ ಎಲ್ಲರಿಗೂ ಧನ್ಯವಾದಗಳು.